ಅಲ್ಲ ಸುಧೀರ್, ಪ್ರತಿದಿನ ಇಡ್ಲಿ ಪೊಂಗಲ್ ಬಿಟ್ಟು ಬೇರೆ ಏನಾದ್ರೂ ಅಡ್ಗೆ ಮಾಡೋ. ಸರಿ ಆಯ್ತಣ್ಣ. ಹಾಯ್ ಮಿತ್ರ. ಹಾಯ್ ಮನೀಷಾ. ಗುಡ್ ಮಾರ್ನಿಂಗ್. ಹಾಯ್ ಅಂಕಲ್. ಹಾಯ್ ಮಾ. ಮಿತ್ರ, ಹೊಸ ಫೋನ್ ತಗೊಂಡ್ಯಾ? ಹೌದು ಚಿಕ್ಕಮ್ಮ, ಹೊಸ ತಗೊಂಡೆ. ಇವಾಗ ಸಡನ್ ಆಗಿ ಹೊಸ ಫೋನ್ ಯಾಕೆ ಮಿತ್ರ? ಹಳೆ ಫೋನ್ಗೆ ಏನಾಯ್ತು? ಇಲ್ಲ, ಕೊಡಲ್ಲ. ಫೋನ್ ಸಿಕ್ತಲ್ಲ, ಹೋಗಿ ಸಂತೋಷವಾಗಿ ಹೋಗಿ ಮನೀಷಾ ಜೊತೆ ಮಾತಾಡಿ. ಈಗ ನಿಮಗ್ ಸಮಾಧಾನನಾ? ನಿನ್ನೆ ಮಿತ್ರ, ಹಳೆ ಫೋನ್ ಏನಾಯ್ತು? ಅದು ಹಾಳಾಗೋಯ್ತು ಮನೀಷಾ, ಅದಕ್ಕೆ ಹೊಸದನ್ನು ತಗೊಂಡೆ. ಚಿಕ್ಕಮ್ಮ, ಇದರಲ್ಲಿ ನಿಮ್ಮ ನಂಬರ್ ಸೇವ್ ಮಾಡಿ. ಮನೀಷಾ, ಅವರಾದ್ಮೇಲೆ ನಿನ್ನ ನಂಬರು ಸೇವ್ ಮಾಡಿ. ವಾಟ್ ಇಸ್ ದಿಸ್ ಮಿತ್ರ? ನಿನಗೆ ಮನೀಷಾ ನಂಬರ್ ನೆನಪಿರತ್ತೆ ಅನ್ಕೊಂಡಿದ್ದೆ. ನಂಬರ್ ಸೇವ್ ಮಾಡು ಅಂತಿದ್ಯಲ್ಲ, ಅಂದ್ರೆ ಮನುಷ್ಯ ನಂಬರ್ ನಿನಗೆ ನೆನಪಿಲ್ವಾ? ಅದು ನಂಬರ್ಸ್ ಎಲ್ಲ ಫೋನಲ್ಲೇ ಇರುತ್ತಲ್ಲ, ಅದಕ್ಕೆ ಯಾವುದನ್ನು ನೆನ್ಪಿಟ್ಕೊಂಡಿಲ್ಲ. ಮಿತ್ರ, ಭಾಗ್ಯ ನಂಬರ್ ಕೂಡ ತಗೊಂಡ್ಯಾ ಇಲ್ವಾ? ಭಾಗ್ಯ ನಂಬರ್ ನನಗೆ ನೆನಪಿದೆ ರಾಣಿ. ನಿನಗೆ ಭಾಗ್ಯನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮಗೀಗ ಚೆನ್ನಾಗಿ ಅರ್ಥ ಆಗ್ತಿದೆ ಕಣೋ. ಯಾರ್ ನಂಬರ್ ನೆನ್ಪಿದ್ಯೋ ಇಲ್ವೋ, ಆದ್ರೆ ಭಾಗ್ಯನ್ ಫೋನ್ ನಂಬರ್ ಮಾತ್ರ ನಿನ್ ಮೈಂಡ್ ಅಲ್ಲಿ ಪರ್ಮನೆಂಟ್ ಆಗಿ ಫೀಡ್ ಮಾಡ್ಕೊಂಡಿದ್ಯಾ. ಇಲ್ಲೇ ಗೊತ್ತಾಗುತ್ತೆ ಭಾಗ್ಯ ಅಂದ್ರೆ ನಿನಗೆಷ್ಟು ಕೇರಿಂಗ್ ಅಂತ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಮೊದಲು ಒಂದಷ್ಟು ದಿನ ಭಾಗ್ಯ ಫೋನ್ ನಂಬರ್ನ ನಾನು ಸೇವ್ ಮಾಡ್ಕೊಂಡಿರ್ಲಿಲ್ಲ. ಆಗ ಡೈರೆಕ್ಟಾಗಿ ಡಯಲ್ ಮಾಡ್ತಿದ್ನಲ್ಲ, ಅದರಿಂದ ಅವಳ ನಂಬರ್ ಹಾಗೆ ನೆನ್ಪುಳ್ಕೊಂಡ್ಬಿಟ್ಟಿದೆ. ಯಾವುದೇನಾದರೂ ಸರಿ, ಕೆಲವು ವಿಷಯಗಳು ಸತ್ಯನ ಆಚೆ ತಂದ್ಬಿಡ್ತವೆ. ಯಾರಂದ್ರೆ ನಮಗಿಷ್ಟನೋ, ಯಾರಿಷ್ಟ ಅಂತ ನಟನೆ ಮಾಡ್ತಿರ್ತೀವೋ, ಈ ಘಟನೆಗಳೇ ಅದನ್ನು ತೋರಿಸ್ಬಿಡುತ್ತೆ. ಡ್ಯಾಡ್, ಈಗ ಆ ವಿಷಯ ಯಾಕೆ? ನೀವು ತಿಂಡಿ ತಿನ್ನಿ. ಮನೀಷಾ, ನೀನ್ ಬೇಗ ತಿಂಡಿ ಮುಗಿಸು, ಆಫೀಸಿಗೆ ಹೊರಡೋಣ.
ಮನೀಷಾ, ಮನೀಷಾ, ಏನಾಯ್ತು? ಏನೋ ಆಳವಾಗಿ ಯೋಚನೆ ಮಾಡ್ತಿದ್ಯಾ? ಆಳವಾಗಿ ಯೋಚನೆ ಮಾಡ್ತಿಲ್ಲ ಮಿತ್ರ, ಫ್ರಸ್ಟ್ರೇಷನ್ ಅಲ್ಲಿದ್ದೀನಿ. ಏನಕ್ಕೆ? ಯಾಕೆ ಗೊತ್ತಿಲ್ವಾ? ಎಂಗೇಜ್ಮೆಂಟ್ ನಡೆಯುತ್ತೆ ಅಂತ ಎಷ್ಟೋ ಕನಸು ಕಂಡಿದ್ದೆ. ಅಕ್ಕ ತಂಗಿ ಸೇರ್ಕೊಂಡು ಆ ಕನಸನ್ನ ಕೊಲೆ ಮಾಡ್ಬಿಟ್ರು. ಅದು ನೆನ್ಪಾದಾಗ್ಲೆಲ್ಲ ನನ್ನ ಹಾರ್ಟಿಗೆ ಗುಂಡ್ ಸೂಜಿ ಹಾಕಿ ಚುಚ್ಚಿದಾಗ ಅನ್ಸುತ್ತೆ. ಮನೀಷಾ, ಇಟ್ಸ್ ಆಲ್ ಓವರ್. ಆಗಿರೋದ್ರ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಈಗ ಅದ್ರ ಬಗ್ಗೆ ಬಿಟ್ಬಿಡು. ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ ಮಿತ್ರ? ನಡೆದಿದ್ದು ಚಿಕ್ಕ ವಿಷಯನ ಅಕ್ಕ ತಂಗಿ ಇಬ್ರು ಹಠ ಹಿಡಿದ ಹಾಗೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇಬ್ರು ಇಷ್ಟೆಲ್ಲ ಮಾಡಿದ್ರು. ಅವರಿಬ್ಬರ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ತನಕ ನನಗಂತೂ ನೆಮ್ಮದಿ ಸಿಗಲ್ಲ. ಮನೀಷಾ, ಕೂಲ್. ಆಕ್ಚುಲಿ ನಡೆದಿದ್ದೆಲ್ಲ ಒಂದ್ ರೀತಿಲಿ ಒಳ್ಳೇದಕ್ಕೆ ಅನ್ಸುತ್ತೆ. ವಾಟ್? ಒಳ್ಳೇದಕ್ಕೆ ಆಯ್ತಾ? ಕರೆಕ್ಟ್ ಹೇಗೆ ಅನಿಸ್ತಿದೆ ಮಿತ್ರ? ನಿಜ ಹೇಳ್ಬೇಕಂದ್ರೆ ನನಗೂ ಭಾಗ್ಯಂಗೂ ಡಿವೋರ್ಸ್ ಸಿಗೋಕ್ ಮುಂಚೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಸರಿಯಲ್ಲ. ಆ ಥರದಲ್ಲಿ ತಪ್ಪು ಮಾಡಿದ್ವಿ. ನಾಳೆ ಎಂಗೇಜ್ಮೆಂಟ್ ಆದಮೇಲೆ ಆ ವಿಷಯ ಹೊರಗೆ ಬಂದಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ನಡೆದಿದ್ದು ಒಳ್ಳೇದಕ್ಕೆ ಅಂತ ಅನ್ನಿಸ್ತು. ನೀನು ಹಾಗೆ ಅನ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮತ್ತೇನಾಯ್ತು ಮನೀಷಾ? ಆ ಭಾಗ್ಯನ ಆಫೀಸಲ್ಲಿ ನೋಡ್ತಿದ್ರೆ ನನ್ ಮೈಯಲ್ಲೆಲ್ಲ ಅಗ್ನಿ ಪರ್ವತ ಸಿಡಿಯೋ ತರ ಅನ್ನಿಸ್ತಿದೆ. ನಾನೇನು ಮಾಡಲ್ಲ ಅಂತ ಧೈರ್ಯವಾಗಿ ದಿಮಾಕಲ್ಲಿದ್ದಾಳೆ. ಅವಳಿಗಿರೋ ಅಹಂಕಾರನ ಸರಿಯಾಗಿ ಮುರಿತೀನಿ. ಅವಳನ್ನ ಈ ಆಫೀಸಿಂದ ಕಿತ್ತು ಬಿಸಾಕಿ ನನ್ ಸೇಡ್ ತೀರಿಸ್ಕೋತೀನಿ. ಆರ್ ಯು ಮ್ಯಾಡ್ ಓ ವಾಟ್? ಸರಿಯಾದ ಕಾರಣ ಇಲ್ಲದೆ ಅವಳನ್ನ ಟರ್ಮಿನೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಆ ಕಾರಣ ನಾನ್ ತೋರಿಸ್ತೀನಿ, ನೋಡ್ತಿರು. ಸರಿ, ಏನ್ ಬೇಕಾದ್ರೂ ಮಾಡ್ಕೊ. ನಾನು ಮೋನಿಕಾ ಏಜೆನ್ಸಿಗೆ ಹೋಗ್ಬರ್ತೀನಿ. ಏನ್ ಮಾತಾಡ್ಬೇಕು ಮನೀಷಾ? ಪಕ್ಕದಲ್ಲಿ ಅವನ ಹೆಂಡತಿ ಇರೋವಾಗ ಏನ್ ಮಾತಾಡ್ಬೇಕು? ನೋಡು, ನಿನ್ ಹತ್ರ ಮಾತಾಡೋಕೆ ನನ್ ಗಂಡನ್ಗೆ ಈಗ ಸಮಯ ಇಲ್ಲ. ಮಿತ್ರ, ಭಾಗ್ಯ ನಂಬರ್ ಕೂಡ ತಗೊಂಡ್ಯಾ ಇಲ್ವಾ? ಭಾಗ್ಯ ನಂಬರ್ ನನಗೆ ನೆನಪಿದೆ ರಾಡ್. ಎಕ್ಸ್ಕ್ಯೂಸ್ ಮೀ. ಈ ಫೈಲು ಬಸವನ್ ಗುಡಿಯಲ್ಲಿರೋ ಕಾತ್ಯಾಯಿನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೊಟ್ಬಿಡ್ವಾ. ಕೊಟ್ಟು ಬರೋದಂದ್ರೆ ಇಷ್ಟ ಬಂದಾಗ ಟೈಮ್ ತಗೊಂಡು ಹೋಗಿ ಬರೋದಲ್ಲ. ಹೋಗಕ್ 1 ಗಂಟೆ, ಬರೋದಕ್ 1 ಗಂಟೆ. ಬೇಕು ಅಂದ್ರೆ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾನೇ ತಗೋ. 2 ಗಂಟೆ 10 ನಿಮಿಷಕ್ಕೆ ಮತ್ತೆ ನೀನು ಆಫೀಸಲ್ಲೇ ಇರ್ಬೇಕು. ಅಷ್ಟು ದೂರ ಹೋಗ್ ಬರೋದಕ್ಕೆ ಅಷ್ಟು ಟೈಮ್ ಸಾಲಲ್ಲ. ಟ್ರಾಫಿಕ್ ಜಾಮ್ ಏನಾದ್ರೂ ಆದ್ರೆ? ಇಂಥ ಸಿಲ್ಲಿ ಕಾರಣ ಎಲ್ಲ ನನಗ್ ಕೊಡೋದನ್ ಬಿಟ್ಟು ಮೊದಲು ಕೆಲಸ ಮಾಡಿ ತೋರ್ಸು. ಆಫೀಸಿಗೆ ರೀಚ್ ಆಗೋಕೆ 1 ನಿಮಿಷ ಲೇಟ್ ಆದ್ರೂ ಈ ಆಫೀಸಿಂದ ನೀನು ಕಿತ್ತು ಬಿಸಾಕ್ತೀನಿ. ನನ್ನ ಟರ್ಮಿನೇಟ್ ಮಾಡೋಕಂತಾನೆ ಇದೆಲ್ಲ ನಾಟಕ ಮಾಡ್ತಿದ್ಯಾ? ಅರ್ಥ ಆಯ್ತು ಬಿಡು. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡು.
ಮನೀಷಾ ಹೇಗಾದ್ರೂ ನನ್ನ ಆಫೀಸಿಂದ ಟರ್ಮಿನೇಟ್ ಮಾಡಬೇಕು ಅಂತ ಮತ್ತೆ ನನ್ನ ಆಫೀಸ್ ಕಡೆ ಬರಬಾರ್ದು ಅಂತ ತುಂಬಾನೇ ಪ್ರಯತ್ನಗಳನ್ನ ಮಾಡ್ತಿದ್ದಾಳೆ. ಅದಕ್ಕೆ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ದೂರ ಹೋಗಿ ಫೈಲ್ ಕೊಡು ಅಂದಿದ್ದಾಳೆ. ಎಂಥ ಪರಿಸ್ಥಿತಿಲೂ ಮನೀಷಾ ಮಾಡೋ ಯಾವ ಪ್ಲಾನ್ಸ್ಗೂ ನಾನು ಸಿಕ್ಕಾಕೊಳ್ಬಾರ್ದು. ನನ್ನ ಆಫೀಸಿಂದ ತೆಗ್ದಾಕೋ ಅವಕಾಶನ ಅವಳಿಗೆ ಕೊಡಬಾರ್ದು. ಈಗ ಏನಾಯ್ತು ಗೀತಾ? ಏನಾಯ್ತಂತ ಕೇಳ್ತೀಯಲ್ಲ? ಏನೆಲ್ಲ ಆಯ್ತು? ನಾವಿಬ್ರು ಪ್ರೀತಿಸಿದ್ದು ಆಯ್ತು, ನನ್ನ ಮದ್ವೆ ಆಗ್ತೀನಿ ಅಂತ ನೀನು ಪ್ರಾಮಿಸ್ ಮಾಡಿದ್ದು ಆಯ್ತು. ಈಗ ಪ್ರಾಮಿಸ್ ಎಲ್ಲಿಗೆ ಹೋಯ್ತು? ಗೀತಾ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಡನ್ ಆಗಿ ನಮ್ಮಮ್ಮ ಅವ್ರ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೊ ಅಂತಂದ್ರು. ಆಗ ಅವ್ರಿಗೆ ನಮ್ಮ ಪ್ರೀತಿ ಬಗ್ಗೆ ಹೇಗೆ ಹೇಳಬೇಕು, ಆ ಮದುವೆನ ಹೇಗೆ ತಡಿಬೇಕು ಅಂತ ಅರ್ಥ ಆಗ್ಲಿಲ್ಲ. ನಮ್ ಪ್ರೀತಿ ಬಗ್ಗೆ ಹೇಳೋಕ್ ಆಗದೆ ಇರೋನು ನಾನ್ ಯಾಕೆ ಪ್ರೀತಿಸಿದೆ ಸಂತೋಷ್? ಸಂತೋಷ ಹುಡುಗಿ ಜೊತೆ ಅಷ್ಟು ಕ್ಲೋಸ್ ಆಗಿದಾನಲ್ಲ, ಯಾರ ಹುಡುಗಿ? ನೋಡು ಸಂತೋಷ್, ಇಷ್ಟು ದಿನ ನೀನ್ ನನ್ನ ಮದ್ವೆ ಆಗ್ತೀಯ ಅಂತ ತುಂಬಾ ನಂಬಿಕೆಯಿಂದ ಇದ್ದೆ. ಈಗ ನೀನ್ ನನ್ನ ಎಲ್ ಬಿಟ್ಟು ಹೋಗ್ತೀಯ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದೀನಿ. ನೀನು ಆ ಹುಡ್ಗಿನ ಮದ್ವೆ ಮಾಡ್ಕೊಂಡ್ರೆ ಮತ್ತೆ ನನ್ ಗತಿ ಏನು? ಅಯ್ಯೋ ದಡ್ಡ ಹುಡುಗಿ, ನಿನ್ ಹಣೆಲಿ ಆ ದೇವ್ರೆ ಏನ್ ಬರ್ದಿದ್ರು ಅದನ್ನ ಅಳಸಾದ್ರು ಹೊಸದಾಗಿ ನಾನ್ ಬರೀತೀನಿ. ನಾನ್ ಬೇರೆ ಯಾರನ್ನೋ ಮದ್ವೆ ಆದ ಮಾತ್ರಕ್ಕೆ ನಿನ್ನ ಬಿಟ್ಬಿಡ್ತೀನ? ಆ ಮದ್ವೆ ನಮ್ಮ ತಾಯಿಗೋಸ್ಕರ, ಈ ಪ್ರೀತಿ ನನಗೋಸ್ಕರ. ನಾನು ಯಾರ ಕುತ್ತಿಗೆ ತಾಳಿ ಕಟ್ಟಿದ್ರು ನಾನು ಬದುಕೋದು ಮಾತ್ರ ನಿನ್ಗೋಸ್ಕರ. ಸಂತೋಷ ಹುಡುಗಿ ಜೊತೆ ಅಷ್ಟು ಕ್ಲೋಸ್ ಆಗಿದ್ದಾನೆ ಅಂದ್ರೆ ಅವ್ರ ಮಧ್ಯೆ ಇರೋ ಸಂಬಂಧ ಸಾಮಾನ್ಯದ್ದಲ್ಲ. ಸಂತೋಷ್ ಮತ್ತೆ ಆ ಹುಡುಗಿ ಮಧ್ಯೆ ಯಾವುದೋ ಗಟ್ಟಿಯಾದ ಸಂಬಂಧ ಇರ್ಬೇಕನ್ಸ್ತಿದೆ. ಅಂದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟದೆ ಪ್ರಪಂಚ ಎಲ್ಲ ಮಾತಾಡ್ಕೊಳ್ಳೋ ಹಾಗೆ ಕಳ್ ಸಂಬಂಧ ಇಟ್ಕೋಬೇಕಾ? ಗೀತಾ, ನಾವು ಪ್ರೀತಿಸಿದೀವಿ. ಪ್ರೀತಿಗೆ ಮದುವೆ ಅವಶ್ಯಕತೆ ಇಲ್ಲ. ಮನ್ಸಲ್ಲಿ ಒಪ್ಪಿಗೆ ಇದ್ರೆ ಸಾಕು. ಅದು ನಿನಗೆ ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗೋ ಥರ ಆಮೇಲೆ ಹೇಳ್ತೀನಿ. ಮೊದಲು ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಡಿ ನಡಿ. ಮೊದ್ಲು ಈ ಹುಡುಗಿ ಯಾರು ಅಂತ ತಿಳ್ಕೊಂಡ್ರೆ ಸಂತೋಷ್ ಚರಿತ್ರೆ ಗೊತ್ತಾಗುತ್ತೆ. ಸಂತೋಷ್ ಬಗ್ಗೆ ಪೂರ್ತಿ ತಿಳ್ಕೊಂಡ್ರೆ ಸಂಜನಾಗೆ ನ್ಯಾಯ ಸಿಗೋ ಥರ ಮಾಡ್ಬೋದು. ಸಂತೋಷ್ ಕಾರ್ ಯಾವ ಕಡೆ ಹೋಯ್ತು? ಈಗ ಹುಡ್ಗಿನ್ ಹೇಗ್ ಕಂಡುಹಿಡಿಯೋದು ನಾನು? ಛೇ, ಕಾರಲ್ಲಿ ಸಂತೋಷ್ ಒಬ್ನೇ ಇದ್ದಾನೆ ಅಂದ್ರೆ ಆ ಹುಡ್ಗಿನ ಇಲ್ಲೇ ಎಲ್ಲೋ ಡ್ರಾಪ್ ಮಾಡಿದಾನೆ ಅಂತಾಯ್ತು. ಅಂದ್ರೆ ಆ ಹುಡ್ಗಿ ಮನೆ ಈ ಏರಿಯಾದಲ್ಲೇ ಇದೆ ಅಂತಾಯ್ತು. ಆದ್ರೆ ಅವಳನ್ನ ಹೇಗ್ ಹುಡ್ಕೋದು? ನಾನೇನಾದ್ರೂ ಟೈಮ್ಗೆ ಹೋಗದೆ ಇದ್ರೆ ಮನೀಷಾ ಬೇರೆ ನನ್ನ ಕೆಲ್ಸದಿಂದ ತೆಗ್ದು ಹಾಕೋಕ್ ರೆಡಿ ಆಗಿದ್ದಾಳೆ. ಈಗೇನ್ ಮಾಡ್ಲಿ? ಹಲೋ ಅದ್ಗೆ. ಹಲೋ ವಿವೇಕ್, ಒಂದ್ ಮುಖ್ಯವಾದ ಕೆಲ್ಸ ಇದೆ. ಏನ್ ಹೇಳಿ ಅದ್ಗೆ? ನಾನು ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೆ. ಆ ಹುಡ್ಗಿಗೂ ಸಂತೋಷ್ಗೂ ಮಧ್ಯೆ ಇರೋ ಸಲ್ಗೆ ರಿಲೇಟಿವ್ಸ್ಗೂ ಅಥವಾ ಫ್ರೆಂಡ್ಸ್ಗೂ ಇರೋ ಥರ ಇರ್ಲಿಲ್ಲ ವಿವೇಕ್. ಅದಕ್ಕೂ ದೊಡ್ಡ ಸಂಬಂಧನೇ ಅವರಿಬ್ರು ಮಧ್ಯೆ ಇದೆ. ಅದೇನು ಅಂತ ನಾವು ತಿಳ್ಕೋಬೇಕೀಗ. ನಾನು ಲೊಕೇಶನ್ ಕಳಿಸ್ತೀನಿ,
ಆ ಲೊಕೇಶನ್ ಹತ್ರನೇ ಆ ಹುಡ್ಗಿ ಮನೆ ಖಂಡಿತ ಇರುತ್ತೆ. ನೀನ್ ಹೇಗಾದ್ರೂ ಮಾಡಿ ಆ ಹುಡ್ಗಿ ಯಾರು ಅಂತ ಕಂಡುಹಿಡಿಬೇಕು. ಸರಿ ಅತ್ತೆ, ನನಗೆ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಹೋಗಿ ಎನ್ಕ್ವೈರ್ ಮಾಡ್ತೀನಿ. ಸರಿ ವಿವೇಕ್. ಭಾಗ್ಯ, ಇವತ್ತಿಗೆ ನಿನಗೆ ಈ ಕಂಪನಿಗಿರೋ ಸಂಬಂಧ ಮುಗ್ದೋಗುತ್ತೆ. ತಲೆ ಎತ್ತಿ ಚಾಲೆಂಜ್ ಮಾಡಿರೋ ನೀನೇ ತಲೆ ತಗ್ಸಿ ಹೊರಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ. ನಿನ್ಗೋಸ್ಕರ ಟರ್ಮಿನೇಷನ್ ಲೆಟರ್ ಕೂಡ ರೆಡಿ ಆಗಿದೆ. ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಬಾ. ನಿನ್ನ ಕೆಲಸದಿಂದ ತೆಗೆದು ಬಿಸಾಕ್ತೀನಿ. ಪೆಟ್ರೋಲ್ ಆಗೋಗಿರ್ಬೇಕು. ಏನ್ ಮಾಡ್ಲಿ ಈಗ? ನಾನು ಟೈಮ್ ಸರಿಯಾಗಿ ಹೋಗಿ ಬರ್ತಿದ್ರೆ ಮನೀಷಾ ನನ್ನ ಕೆಲ್ಸದಿಂದ ತೆಗಿಯೋಕೆ ರೆಡಿ ಆಗಿದ್ದಾಳೆ. ಅಲ್ಲಿರೋದು ಭಾಗ್ಯ ಅನ್ನಿಸ್ತಾ ಇದೆಯಲ್ಲ. ಭಾಗ್ಯ, ಯಾಕಿಲ್ಲಿದ್ಯಾ? ಗಾಡಿಲಿ ಪೆಟ್ರೋಲ್ ಮುಗ್ದೋಗಿದೆ, ಅದಕ್ಕೆ ಆಟೋಗೋಸ್ಕರ ಕಾಯ್ತಾ ನಿಂತಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ? ಬಸವನಗುಡಿಗೆ ಹೋಗ್ಬೇಕು. ಕಾತ್ಯಾಯಿನಿ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಒಂದು ಫೈಲ್ ಕೊಡಬೇಕು. ಸರಿ, ನಾನು ಆ ಕಡೆನೆ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ ಬಾ. ಭಾಗ್ಯ, ನೀನು ಜಾಸ್ತಿ ಯೋಚನೆ ಮಾಡಬೇಡ. ಕಷ್ಟದಲ್ಲಿದ್ಯಾ ಅಂತ ಡ್ರಾಪ್ ಮಾಡ್ತಿದ್ದೀನಿ ಅಷ್ಟೇ, ಸರಿನಾ? ಬಂದು ಕೂತ್ಕೋ. ಗಾಡಿ ಲಾಕ್ ಮಾಡಿ ಬಾ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಕೂಡ ತುಂಬಾ ಫೀಲ್ ಆಗ್ಬೇಡಿ. ನಾನು ಕೂಡ ಒಬ್ಬ ದಾರಿಲ್ ಹೋಗೋ ದಾಸಯ್ಯ ಲಿಫ್ಟ್ ಕೊಟ್ರು ಅಂದ್ಕೊಂಡೆ ಹತ್ತಿದ್ದು. ಈ ದಿಮಾಕ್ಗೇನ್ ಕಡಿಮೆ ಇಲ್ಲ. ದಿಮಾಕ? ಯಾರ ದಿಮಾಕು? ನಿಮಗಿಲ್ವಾ? ಮಾಡೋ ಕೆಲ್ಸ ಮಾಡೋದು, ಆಮೇಲೆ ಸಹಾಯ ಮಾಡೋ ಬಿಲ್ಡಪ್ ಬೇರೆ. ಬಾ, ಸ್ವಲ್ಪ ಸುಮ್ನಿರ್ತ್ಯಾ? ಈಗ ನಿನ್ ಜೊತೆ ವಾದ ಮಾಡೋ ಆಸೆ ತಾಳ್ಮೆ ಎರಡೂ ಇಲ್ಲ. ನನಗ್ ಕೂಡ ಅಂತ ಆಸೆನೂ ಇಲ್ಲ, ತಾಳ್ಮೆನೂ ಇಲ್ಲ. ಹಲೋ ಹಲೋ, ಏನ್ ಭಾಗ್ಯ, ಟ್ರಾಫಿಕ್ ಅಲ್ಲಿ ಹೋಗೋಕಾಗ್ದೆ ನಿಲ್ಲೋಕಾಗ್ದೆ ಕಷ್ಟಪಟ್ಕೊಂಡು ಹೋಗ್ತಿದ್ಯಾ? ಕಷ್ಟ ಏನಿಲ್ಲ ಮನೀಷಾ. ಹಾಯಾಗಿ AC ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ದೀನಿ. ಏನು, ಕಾರಲ್ಲಿ ಹೋಗ್ತಿದ್ಯಾ? ಹೌದು, ಅದು ಕೂಡ ಮಿತ್ರ ಅವ್ರ ಕಾರಲ್ಲಿ. ವಾಟ್? ಮಿತ್ರ ಕಾರಲ್ಲಿ ಹೋಗ್ತಿದ್ಯಾ? ಹೌ ಇಸ್ ದಟ್ ಪಾಸಿಬಲ್? ನನ್ ಗಾಡಿಲ್ ಪೆಟ್ರೋಲ್ ಮುಗ್ದೋಗಿತ್ತು. ಅದ್ ಹೇಗೋ ಮಿತ್ರ ಅವರು ಅದೇ ದಾರಿಲ್ ಬಂದು ನನಗ್ ಲಿಫ್ಟ್ ಕೊಟ್ರು. ಎಲ್ಲಿ ಸ್ಪೀಕರ್ ಆನ್ ಮಾಡು. ಮಿತ್ರ, ಹೇಳು ಮನೀಷಾ. ನೀನ್ ಆ ರೂಟಲ್ಲಿ ಯಾಕೆ ಹೋದೆ? ನೀನ್ ಹೋಗ್ಬೇಕಾಗಿದ್ದು ಮೋನಿಕಾ ಏಜೆನ್ಸಿಗಲ್ವಾ? ಅಲ್ಲಿಗೆ ಹೊರಟಿದ್ದೆ. ಅವ್ರ ಆಫೀಸಿಗೆ ಬೇಡ, ಡೈರೆಕ್ಟಾಗಿ ಸೈಟ್ಗೆ ಬನ್ನಿ ಅಂದ್ರು. ಅದಕ್ಕೆ ನಾನು ಈ ರೂಟಲ್ಲಿ ಹೋಗ್ಬೇಕಾಗಿ ಬಂತು. ಹೋಗೋದ್ ಹೋದೆ, ಆ ಭಾಗ್ಯಂಗ್ ಲಿಫ್ಟ್ ಯಾಕೆ ಕೊಟ್ಟೆ? ಮನೀಷಾ ಪ್ಲೀಸ್, ಈ ವಿಷಯದ ಬಗ್ಗೆನೂ ಡಿಸ್ಕಷನ್ ಶುರು ಮಾಡಬೇಡ. ಬೇಕು ಅಂದ್ರೆ ಆಫೀಸಿಗೆ ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ನಾನು ಆ ಭಾಗ್ಯಂಗ್ ಹೇಗಾದ್ರೂ ಮಾಡಿ ತೊಂದರೆ ಕೊಡೋಣ ಅಂತ ನೋಡ್ತಿದ್ರೆ ಮಿತ್ರ ಹೀಗ ಆಪದ್ ಬಾಂಧವಂತರ ಹೋಗಿ ಅವಳಿಗೆ ಸಹಾಯ ಮಾಡ್ತಾನೆ ಇದ್ದಾನೆ. ನಾನ್ ತೋಡಿರೋ ಬಾವಿಗೆ ನಾನೇ ಬಿದ್ದಾಗಾಯ್ತು.
ಗಾಡ್ ಲಿಫ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಇವ್ರೇನು ಇನ್ನೂ ಇಲ್ಲೇ ಇದ್ದಾರೆ? ಯಾ ಡೈರೆಕ್ಟಾಗಿ ಸೈಟ್ಗೆ ಬನ್ನಿ ಅಂದ್ರಲ್ಲ, ಬರ್ತಿದ್ದೀನಿ. ಈಗ ಸೈಟಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೀರಾ, ಮತ್ತೆ ಹೇಗೆ? ಸರಿ ಸರಿ, ಹಾಗಾದ್ರೆ ನಾಳೆನೇ ಮೀಟಿಂಗ್ ಇಟ್ಕೊಳ್ಳೋಣ ಬಿಡಿ. ಬಾಯ್. ನೀವಿನ್ನೂ ಹೊರಟಿಲ್ವಾ? ಮೀಟಿಂಗ್ ಕ್ಯಾನ್ಸಲ್ ಆಯ್ತು.